ನಮಸ್ತೆ ವೀಕ್ಷಕರೇ, ಹೆಬ್ರು ನ್ಯೂಸ್ ಪ್ರಸ್ತುತಪಡಿಸುವಂತಹ ಧಾರ್ಮಿಕ ಜಿಜ್ಞಾಸೆ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೇನೆ. ನಾನು ನಿಮ್ಮ PV ಆನಂದ್ ಸಾಲಿಗ್ರಾಮ. ದಿನದಿಂದ ದಿನಕ್ಕೆ ಈ ಧಾರ್ಮಿಕ ಜಿಜ್ಞಾಸೆ ಕಾರ್ಯಕ್ರಮ ಎನ್ನುವಂಥದ್ದು ಸಾಕಷ್ಟು ಜನಪ್ರಿಯತೆಯನ್ನ ಕಂಡುಕೊಳ್ತಾ ಇದೆ. ಹಾಗಾಗಿ ಈ ಸಂಚಿಕೆಯಲ್ಲಿಯೂ ಕೂಡ ನಾವು ಚೋನಮನೆ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಹಾಗೆ ಆಜ್ರಿ ಚೋನಮನೆ ಮೇಳದ ಶನೀಶ್ವರ ಮೇಳದ ಸಂಚಾಲಕರು ಹಾಗೆ ಮುಖ್ಯಸ್ಥರು ಆಗಿರುವಂತಹ ಶ್ರೀಯುತ ಅಶೋಕ್ ಶೆಟ್ಟಿಯವರ ಜೊತೆಗೆ ಮತ್ತೆ ನಮ್ಮ ಸಂದರ್ಶನವನ್ನ ಮುಂದುವರಿಸೋಣ. ಸರ್, ತಮಗೆ ಈ ಕಾರ್ಯಕ್ರಮದ ಸಂಚಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಳೆದ ಸಂಚಿಕೆಯಲ್ಲಿ ನಾವು ದೇವಸ್ಥಾನದ ಬಗ್ಗೆ ಮಾತನ್ನ ಆಡ್ತಾ ಇತ್ತು. ಮುಖ್ಯವಾಗಿ ದೇವಸ್ಥಾನದಲ್ಲಿ ಮೂರ್ತಿಗಳು ಹೇಗಿರಬೇಕು, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಯಾವ್ಯಾವ ರೀತಿ ಅಭಿಷೇಕವನ್ನ ಮಾಡ್ತಾರೆ ಅಂತ, ಹಾಲು, ತುಪ್ಪ, ಮತ್ತೆ ಅರಸಿನ ಕುಂಕುಮ. ಮತ್ತೆ ಅರಸಿನ ಕುಂಕುಮದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮತ್ತೆ ನಿಮ್ಮಿಂದ ನಾನು ಪಡ್ಕೊಳ್ತೇನೆ. ಸೊ ಇದೆಲ್ಲ ಅಭಿಷೇಕಗಳನ್ನ ಒಂದು ಮೂರ್ತಿಗೆ ಅಥವಾ ಕಲ್ಲಿಗೆ ಅಥವಾ ದೇವರು ನಾವು ಯಾಕೆ ಮಾಡ್ಬೇಕು, ಸೊ ಯಾರು ಮಾಡ್ಬೇಕು, ಹೇಗೆ ಮಾಡ್ಬೇಕು ಇದನ್ನ ಸ್ವಲ್ಪ ಸವಿಸ್ತಾರವಾಗಿ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಸರ್? ಅಲ್ಲಿ ದೇವರಿಗೆ ಅಭಿಷೇಕ ಮಾಡುವುದರಲ್ಲಿ ಅದು ವಿಶೇಷವಾದಂತ ಆಡಂಬರ ಅಲ್ಲ, ಆಡಂಬರಕ್ಕಾಗಿ ಮಾಡುವಂತದ್ದಲ್ಲ. ಭಕ್ತನಾದವನು ತನ್ನ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳುವಲ್ಲಿ, ದೇವರೇ ನನಗೆ ಈ ಕಷ್ಟವನ್ನು ಪರಿಹಾರ ಮಾಡು, ನಾನೇನೋ ಇಂಥ ಒಂದು ಸೇವೆಯನ್ನ ಮಾಡಬೇಕು. ಅಲ್ಲಿ ಈಗ ಮಗು ತಾಯಿ ಹತ್ರ ಕೇಳಿದ ಹಾಗೆ, ಅಮ್ಮ ನಾನು ಇವತ್ತು ಇದನ್ನ ಮಾಡ್ತೇನೆ, ನನಗಿಂತದ್ದು ಕೊಡು, ಈ ರೀತಿಯ ಒಂದು ಭಾವನೆಗಳು ದೇವರು ಮತ್ತೆ ಭಕ್ತರಲ್ಲಿ ತಾಯಿ ಮಕ್ಕಳ ಒಂದು ಸಂಬಂಧ ಇರುವಂತಹ ಆ ಒಂದು ಭಕ್ತಿಯಲ್ಲಿ ಬೇಡಿಕೊಂಡು ಏನೋ ಅಭಿಷೇಕ ಮಾಡುವಾಗ ನಾನು ಇಂಥದ್ದೇ ಕೊಡ್ತೇನೆ, ಈ ರೀತಿ ಮಾಡ್ತೇನೆ, ಅದು ಬಲಾತ್ಕಾರವಾಗಿ ಕೊಡುವಂತ ವಿಚಾರ ಅದಲ್ಲ. ಹಾಗಾಗಿ ಅವನ ಸಮಸ್ಯೆಗೆ ಆ ದೇವರ ಒಂದು ಶಕ್ತಿಯೋ ಇವನ ಭಕ್ತಿಯೋ ಇದು ಎರಡೂ ಒಂದಾದಾಗ ಇದು ಯಾರು ಹೇಳಿ ಮಾಡಿಸುವಂತದ್ದಲ್ಲ, ತಾನು ಮಾಡ್ತೇನೆ. ಈಗ ನಮ್ಮಲ್ಲಿ ಮೊನ್ನೆ ಒಂದು ದಿವಸ ನಮ್ಮ ಕ್ಷೇತ್ರದಲ್ಲಿ ಆ ಸಂಪ್ರದಾಯ ಇಟ್ಟವರಲ್ಲ, ನಾವು 100 ಕಾಯಿ ಹೊಡಿಬೇಕು ಅಂತೇಳಿ, ಏನು ನಮ್ಮ ಕ್ಷೇತ್ರದಲ್ಲಿ ಅದಿಲ್ಲ. ಒಬ್ರು ಬಂದ್ರು, ಒಂದು 110 ತೆಂಗಿನಕಾಯಿ ತಗೊಂಡು ಬಂದ್ರು. ಏನು ಕೇಳಿದೆ, ಇಲ್ಲ ನಂಗೆ ಏನೋ ಸಮಸ್ಯೆ ಉಂಟು, ಅದು ಪರಿಹಾರ ಆದ್ರೆ 100 ಕಾಯಿ ಹೊಡಿತೇನೆ ಅಂತ ಹೇಳ್ಕೊಂಡಿದ್ದೇನೆ. ಸರಿಯಪ್ಪ, ನಿಮ್ಮ ಭಕ್ತಿಯ ಪೂರ್ವಕವಾದಂತ ಸೇವೆ ನೀವು ಮಾಡುವುದು, ಅದು ದೇವರು ಹೇಳಲಿಲ್ಲ ಹಾಗಂತೇಳಿ ನಾವು ಹೇಳುವುದಲ್ಲ. ಭಕ್ತನಾದನು ಭಕ್ತಿನ ಮಾಡ್ಬೇಕಾದ್ದು. ಮತ್ತೆ ಅಭಿಷೇಕಗಳು ಅಂತ ಇರ್ತದೆ. ಅಭಿಷೇಕವನ್ನ ಮಾಡೋಕೆ ಯಾಕೆ ಕೇಳಿದ್ರೆ, ಈ ವಿಗ್ರಹಗಳಲ್ಲಿ ಸ್ಥಿರವಾದಂತ ಒಂದು ಕಳೆ ಅನ್ನುವಂಥದ್ದು ಆ ಶಕ್ತಿಯನ್ನ ತುಂಬ್ತಾ ಇರ್ತೇವೆ. ಈ ಪಂಚಾಮೃತ ಅಭಿಷೇಕಗಳನ್ನು ಮಾಡ್ತಿರುವಾಗ ಕಲ್ಲಿನ ಒಂದು ಶಕ್ತಿ ಕಳ್ಕೊಳ್ಬಾರ್ದು. ಅದು ಯಾಕೆ ಕೇಳಿದ್ರೆ, ಹಲವಾರು ಹೂವನ್ನು ಇಡ್ತೇವೆ, ಮತ್ತೆ ಪೂಜೆ ಮಾಡ್ತಾ ಇರ್ತೇವೆ, ಅಲ್ಲಿ ಆರತಿ ಮಾಡ್ತಾ ಇರ್ತೇವೆ, ಬೆಂಕಿಯ ಪ್ರಭಾವ ಇರ್ತದೆ. ಆ ಕಲ್ಲಿಗೂ ಮತ್ತೆ ಈ ಬೆಂಕಿಯ ಪ್ರಭೆಗೆ ಭಿನ್ನ ಆಗ್ತದೆ. ಆವಾಗ ವಿಗ್ರಹ ಭಿನ್ನ ಆಯ್ತು ಅಂದ್ರೆ ಮತ್ತೆ ಪುನಃ ಪ್ರತಿಷ್ಠೆ ಮಾಡಬೇಕು. ಹೀಗೆ ಪ್ರತಿ ಬೆಳಗಿಂದ ಸಾಯಂಕಾಲದವರೆಗೆ ಸಂಜೆವರೆಗೂ ಎಷ್ಟು ಜನ ಬರ್ತಾರೆ, ಅಷ್ಟು ಜನರು ಮಂಗಳಾರತಿ ಮಾಡ್ತಿರುವಾಗ ಆ ಕರ್ಪೂರದ ಬೆಂಕಿಯ ಪ್ರಭಾವಕ್ಕೆ ವಿಗ್ರಹಗಳು ಒಡೆಯಬಹುದು. ಆವಾಗ ನಾವು ಬೆಳಗ್ಗೆನೆ ಪ್ರಥಮದಲ್ಲಿ ನೀರಾಕಿ ಪಂಚಾಮೃತ ಅಭಿಷೇಕವನ್ನೆಲ್ಲ ಮಾಡಿದ್ರೆ ಆ ತಂಪು ಅನ್ನುವಂಥದ್ದು ಅಂದ್ರೆ ತೈಲಾಂಶಗಳು ಆ ವಿಗ್ರಹದಲ್ಲಿ ಅಡಗಿದಾಗ ನಾವು ಹೊರಗಡೆಯಿಂದ ಈ ಬೆಂಕಿಯನ್ನ ತಡ್ಕೊಳ್ಳುವಂತ ಶಕ್ತಿ ವಿಗ್ರಹಕ್ಕೆ ಇರ್ತದೆ. ಅದು ವೈಜ್ಞಾನಿಕ ನೆಲೆ. ಮತ್ತೆ ಭಕ್ತಿಯ ಪರಾಕಾಷ್ಠೆ ಅಂತ ಹೇಳ್ತಾರೆ ಅದಕ್ಕೆ. ಮನುಷ್ಯನಾದವನು ತನ್ನ ಭಕ್ತನಾದವನು ಭಕ್ತಿಯಿಂದ ನನ್ನ ದೇವರಿಗೆ ಇಂಥದ್ದು ಕೊಡ್ತೇನೆ, ಅದು ಯಾರು ಹೇಳಿ ಕೊಡುದಲ್ಲ, ಅವರವರ ಮನಸ್ಸಿಗೆ ಸರಿಯಾಗಿ ಕೊಡು. ಹಾಗಂತೇಳಿ ಅಭಿಷೇಕನೇ ಮಾಡು, ಇದನ್ನೇ ಹಾಕ್ಬೇಕು. ಈಗ ಕೆಲವು ನಮ್ಮ ಪುರಾಣ ಕಥೆಗಳಲ್ಲೂ ಕೆಲವು ಇದರಲ್ಲಿ ಉಂಟು, ಒಬ್ಬ ಭಕ್ತಿಯಿಂದ ದೇವರನ್ನು ಕರೆದಿದ್ದಾನೆ. ನಮ್ಮ ಪುರಾಣ ಕಥೆ ನೋಡಿ, ಪ್ರಹ್ಲಾದ ಭಕ್ತಿಯಿಂದ ಕರೀತಾನೆ. ಹಾಗಂತೇಳಿ ಹಿರಣ್ಯಕಶಿಪು ವೈರಿ ಅಂತ ಅರ್ಥ ಅಲ್ಲ, ಕ್ರೋಧದಿಂದ ಹೇಳ್ತಾನೆ ಎಲ್ಲೂ ದೇವರಿಲ್ಲ, ಯಾರು ಇಲ್ಲ, ಅದು ಸುಳ್ಳು, ಇದು ಸುಳ್ಳು. ಯಾಕೆ ಹೇಳ್ತಾನೆ ಕೇಳಿದ್ರೆ, ಅಷ್ಟು ತದ್ವಿರುದ್ಧವಾಗಿ ದೇವರಿದ್ದೇ ಸತ್ಯವ ಅಂತ ವಾದಿಸ್ತಾನೆ ಅಂತಾದ್ರೆ ಅವನ ಮನಸ್ಸಿನಲ್ಲಿ ದೇವರಿದೆ ಅನ್ನೋದೊಂದು ಶಕ್ತಿ ಉಂಟು. ಈ ಶಕ್ತಿಗಾಗಿ ಅವ ಹಾತೊರಿತಾ ಇರ್ತಾನೆ. ಹೌದು, ಹಾಗಾದ್ರೆ ಇದ್ದದ್ದು ಹೌದೇ ಆದ್ರೆ ನಾನು ನೋಡಿಯೇ ಬಿಡ್ತೇನೆ. ದ್ವೇಷದಲ್ಲಿ ಒಬ್ಬ ಕರಿಬಹುದು, ಭಕ್ತಿಯಲ್ಲಿ ಒಬ್ಬ ಕರಿಬಹುದು. ಯಾವ ಬಗ್ಗೆ ಕರೆದ್ರು ದೇವರು ಬೇಸರ ಮಾಡ್ಕೊಳ್ತಾನೆ ಅಂತ ಹೇಳುವಂತದ್ದಲ್ಲ ಅದು. ಹಾಗಾಗಿ ಅಭಿಷೇಕದಿಂದನೇ ದೇವರು ಒಲಿತಾನೆ ಅಂತಲ್ಲ, ಅಭಿಷೇಕದಿಂದ ಸಿಟ್ಟಾಗ್ತಾನೆ ಅಂತಲ್ಲ. ಆದ್ರೆ ಬೆಳಿಗ್ಗೆನೆ ದೇವರಿಗೆ ಒಂದು ಅಭಿಷೇಕ ಮಾಡಿ ಅಂತೇಳಿ ಸಂಪ್ರದಾಯ ಮಾಡಿದ್ದಾರೆ. ದೇವರನ್ನ ಸ್ನಾನ ಮಾಡಿಸಿ ಅರಿಶಿನ ಪುಡಿಯನ್ನ ಹಾಕಿ ತೊಳೆದು ಅಭಿಷೇಕಗಳನ್ನ ಮಾಡಿ ಪೂಜೆ ಮಾಡುವಂಥದ್ದು. ಅದು ವಿಗ್ರಹದ ಉಳಿವಿಗಾಗಿ, ಗರ್ಭಗುಡಿಯಲ್ಲಿರುವಂತಹ ವಿಗ್ರಹದ ಉಳಿವಿಗಾಗಿ ಮಾಡುವಂತ ಒಂದು ಸಂಪ್ರದಾಯ. ಅಂದ್ರೆ ಈಗ ಅರಸಿನ ಕುಂಕುಮಗಳನ್ನೆಲ್ಲ ಬಳಕೆ ಮಾಡ್ತಾರೆ. ಮತ್ತೆ ದೇವಸ್ಥಾನಗಳಲ್ಲಿ ಕೂಡ ಒಂದು ಭಿನ್ನತೆ ಎನ್ನುವಂಥದ್ದು ಇದೆ. ಶಿವನ ದೇವಸ್ಥಾನದಲ್ಲಿ ಭಸ್ಮವನ್ನ, ಹಾಗೆ ವಿಷ್ಣು ದೇವಸ್ಥಾನದಲ್ಲಿ ಗಂಧವನ್ನ, ಹಾಗೆ ದುರ್ಗೆಯ ದೇವಸ್ಥಾನಗಳಲ್ಲಿ ಕೆಂಪು
ಕುಂಕುಮವನ್ನೆಲ್ಲ ಕೊಡ್ತಾರೆ. ಸೊ ಇದರ ಭಿನ್ನತೆಯ ಕಾರಣ ಏನು ಸರ್? ಅಲ್ಲ, ಅಲ್ಲಿ ಏನಕ್ಕೆ ಕೇಳಿದ್ರೆ, ನಾವು ನಮ್ಮ ದೇವರನ್ನು ಆರಾಧಿಸಿಕೊಂಡು ಬರುವಾಗ ನಾನು ನಿಮ್ಮ ಮೊದಲಾಗಿ ಹೇಳಿದೆ. ಯಾಕೆ ಹೇಳಿದ್ರೆ, ಏನ್ ಹೇಳಿದೆ ಕೇಳಿದ್ರೆ, ಭಕ್ತನಾದವನು ಭಕ್ತಿಯಿಂದ ದೇವರನ್ನ ರಚನೆಯನ್ನ ಮಾಡಿರುವಂತದ್ದು ಯಾರು ನೋಡಿ ಅಲ್ಲ. ಹಾಗಾದ್ರೆ ರಚನೆಯನ್ನ ಯಾರು ನೋಡಿ ಮಾಡಿದ್ದಲ್ಲ, ಮಂತ್ರದಲ್ಲಿರುವಂತಹ ಒಂದು ಶಕ್ತಿಯನ್ನ ನೋಡಿ ರೂಪವನ್ನು ಬರಿತಾ ಹೋಗ್ತಾನೆ. ಆವಾಗ ಅದ್ರ ಜೊತೆಯಲ್ಲೂ ಉಂಟು, ಇದು ರಕ್ತವರ್ಣದ ದೇವರು, ಹಾಗಾದ್ರೆ ಕೆಂಪು, ದುರ್ಗೆ ಅನ್ನುವಂಥದ್ದು ಕೆಂಪು ವರ್ಣಗಳಿಂದ ಕೂಡಿರ್ತದೆ, ಗೋಚರಕ್ಕಿರುವಂತಹದ್ದು. ಆವಾಗ ನಾವೇನ್ ಮಾಡ್ತೀವಿ, ಅಲ್ಲಿ ಕುಂಕುಮವನ್ನೇ ಬಳಸ್ತಾ ಬರ್ತೇವೆ. ಈಗ ಶಿವನಿಗೆ ಭಸ್ಮಧಾರಿ ಅಂತೇಳಿ ಮಂತ್ರದಲ್ಲಿ ಉಲ್ಲೇಖ ಆಗಿದೆ. ಹಾಗಿರುವಾಗ ಅಲ್ಲಿ ಭಸ್ಮಧಾರಿ ಆದಂತ ದೇವರಿಗೆ ಭಸ್ಮವನ್ನೇ ಕೊಟ್ರೆ ಭಕ್ತಾದಿಗಳಿಗೆ ತೃಪ್ತಿ ಆಗ್ತದೆ. ಇದು ಮನಸ್ಸಿನ ಇಷ್ಟಾರ್ಥಗಳು, ಗೊತ್ತಾಯ್ತು ನಿಮ್ಗೆ. ಅದನ್ನ ಯಾಕೆ ಮಾಡಬೇಕು ಕೇಳೋದಕ್ಕಿಂತ ಆಯಾ ದೇವರಿಗೆ ಇಂಥದ್ದೇ ಅಂತೇಳಿ ಒಂದು ನಿರ್ಣಯ. ಈಗ ನೋಡಿ, ಈಗ ಶನೀಶ್ವರಿಗೆ ಎಳ್ಳೆಣ್ಣೆ ಅಭಿಷೇಕ, ಯಾಕಂದ್ರೆ ಎಳ್ಳೆಣ್ಣೆ ಅಭಿಷೇಕ ಯಾಕೆ ಮಾಡ್ತಾರೆ ಹೇಳಿದ್ರೆ, ಅಲ್ಲಿ ಎಳ್ಳೆಣ್ಣೆಯ ಪ್ರಿಯ ಅಂತ ಹೇಳ್ತಾರೆ. ಅಲ್ಲಿ ಕಪ್ಪು ಮೈ ಬಣ್ಣದ ವರ್ಣದ ದೇವರು ಅಂತ ಹೇಳಿದ್ದಾರೆ, ಎಣ್ಣೆ ಕಪ್ಪು ಮೈ ಬಣ್ಣದ ಭಯಾನಕ ಸ್ವರೂಪದ ದೇವರು ಅಂತ ಹೇಳ್ತಾರೆ. ಆವಾಗ ಅದು ಏನ್ ಹೇಳ್ತಿರ್ಕಂಡ್ರೆ, ಅಲ್ಲಿ ಮತ್ತೊಂದು ಕಥೆಯಲ್ಲಿ ಹೇಳಿದ್ರೆ, ಗಾಣಿಗರ ಕುಲದಲ್ಲಿ ಜನ್ಮಕ್ಕೆ ಬಂದು ಹಾಗೆ ಅಂತೇಳಿ ಆ ಜಾತಿಯಲ್ಲಿ ಹುಟ್ಟಿದ ಅಂತ ಅರ್ಥ ಅಲ್ಲ, ಆ ವರ್ಗ ಅಂತ ಅರ್ಥ ಅಲ್ಲ. ಅದು ಅಂದ್ರೆ ಎಣ್ಣೆಗಪ್ಪಿನ ಮೈ ಬಣ್ಣ, ಈಗ ಎಣ್ಣೆಯನ್ನು ತೆಗೆಯುವ ವೃತ್ತಿಯನ್ನ ಮಾಡುವ ಆ ವರ್ಗದಲ್ಲಿ ಬಂದಿರಬಹುದು ಅಂದ್ರೆ ಆ ಒಂದು ಊಹನೆ ಅಷ್ಟೇ. ಹಾಗಾಗಿ ಅಲ್ಲಿ ಎಳ್ಳೆಣ್ಣೆಯನ್ನ ಶನಿ ದೇವರಿಗೆ ಹಾಕಿ ಎಳ್ಳು ತೈಲವನ್ನ ಅಭಿಷೇಕ ಮಾಡಿ ಒಂದೊಂದು ದೇವರುಗಳಿಗೆ ಯಾವುದು ರೂಪವನ್ನು ಹೊಂದಿದ್ದಾನೆ ಆ ರೂಪಕ್ಕೆ ಸರಿಯಾದ ಭಸ್ಮ ಪ್ರಸಾದ ಮಾಡಿರುವುದು ನೀವು ನೋಡ್ಬೋದಲ್ಲ. ನೋಡಿ, ಶಿವನಿಗೆ ಅಲ್ಲಿ ಮಂತ್ರದಲ್ಲಿ ಉಂಟು, ಎಲ್ಲರನ್ನ ಸುಟ್ಟ ಹಾಕ್ತಾನೆ, ಹಣೆಗಣ್ಣುಂಟು, ಲಯ ಮಾಡುವವನು, ಸುಡುವವನು. ಹಾಗಾದ್ರೆ ಸುಟ್ಟ ಹಾಕಿದ್ರೆ ಏನಾಗ್ತದೆ, ಬೂದಿಯನ್ನ ಭಸ್ಮ ಅಂತೇವೆ. ಹಾಗಾದ್ರೆ ಭಸ್ಮ ಪ್ರಿಯ ಈಶ್ವರ ಅಂತ ನಾವು ತಿಳ್ಕೊಂಡಿದ್ದೇವೆ. ಈಗ ದುರ್ಗೆ ಅಂತ ಹೇಳಿದ್ರೆ ಅವಳು ಕ್ರೂರಿಯಾಗಿರ್ತಾಳೆ, ಕಣ್ಣು ಮುಖೆಲ್ಲ ಕೆಂಪಾಗಿರ್ತದೆ, ನಾಲಿಗೆ ಹೊರೆ ಚಾಚಿರ್ತದೆ. ಹಾಗಾದ್ರೆ ಕೆಂಪು ವರ್ಣವನ್ನು ಹೊಂದಿದಂತ ದೇವಿ ಆದ್ರಿಂದ ಅವಳಿಗೆ ಕೆಂಪು ಇಷ್ಟ, ಆದ್ರಿಂದ ಕುಂಕುಮವನ್ನು ಅವಳಿಗೆ ಆಗ್ಬಹುದು. ಆದ್ರೆ ಇದೇ ಕುಂಕುಮ ಎನ್ನುವಂಥದ್ದು, ನಮ್ಮ ಕುಂಕುಮ ಇರ್ಬೋದು, ಅರಸಿನ ಎನ್ನುವಂಥದ್ದು, ನಾನು ವಿಷಯದ ಮತ್ತೊಂದು ಮಗುಲಿಗೆ ಬರ್ತಾ ಇದ್ದೇನೆ. ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳಲ್ಲಿ ಮುಖ್ಯವಾಗಿ ಮುತ್ತೈದೆಯರು ಮತ್ತೆ ಮದುವೆ ಆಗುವವರು ಈ ಅರಸಿನದ ಸ್ನಾನವನ್ನ ಮಾಡುವಂಥದ್ದು, ಅಂತ ಪ್ರಕ್ರಿಯೆಗಳಿಗೆ ಅರಸಿನವನ್ನು ಬಳಸ್ತಾರೆ. ಸೊ ಯಾಕಾಗಿ ಈ ಅರಸಿನ ಎನ್ನುವಂಥದ್ದು ಅಷ್ಟು ಮಹತ್ವವನ್ನ ಪಡೆದಿದೆ? ಅದರ ವೈಜ್ಞಾನಿಕ ಮತ್ತು ಧಾರ್ಮಿಕವಾಗಿರುವಂತಹ ಒಂದು ಮಾಹಿತಿಯನ್ನ ಅದು ಬಹಳ ಒಳ್ಳೆ ಒಂದು ವಿಚಾರವೇ. ಯಾಕೆ ಕೇಳಿದ್ರೆ, ಅರಿಶಿನ ಅನ್ನುವಂಥದ್ದು ನಮ್ಮ ಪೂರ್ವಜರಲ್ಲಿ ಪ್ರಥಮದಲ್ಲಿ ಕಂಡಂತ ಆಯುರ್ವೇದ ಒಂದು ಔಷಧ ಅಂತ ಹೇಳ್ಬೋದು. ಮತ್ತೆ ಏನೂ ಅಲ್ಲ, ಅರಿಶಿನ ಅನ್ನುವಂಥದ್ದು ಅದು ಅಷ್ಟು ಪರಿಶುದ್ಧವಾದ್ದು, ಅಷ್ಟು ಶ್ರೇಷ್ಠವಾದಂತ ಒಂದು ಔಷಧ ವಸ್ತು, ಅದು ಗಿಡ ಮೂಲಿಕೆ ಔಷಧ. ಯಾಕೆ ಕೇಳಿದ್ರೆ, ನಾವು ದೇವರ ವಿಗ್ರಹ ಸಹ ಬೆಳಿಗ್ಗೆ ಯಾವುದೇ ದೇವರಿಗಾದ್ರೂ ಪ್ರಥಮದಲ್ಲಿ ಅರಿಶಿನವನ್ನ ಹಾಕಿ ಪೂಜೆ ಮಾಡ್ಬೇಕು. ಈಗ ನಾಗದೇವರ ಮನೆಯಲ್ಲಿ ಹೆಚ್ಚಾಗಿ ಅರಿಶಿನವನ್ನ ಹಾಕಿ, ಅಲ್ಲಿ ನಾಗದೇವರಿಗೆ ಅತಿ ಪ್ರೀತಿ ಆಯ್ತು ಅರಿಶಿನ ಹಾಕಿದ ಕೂಡಲೇ ಅಂತ ಅರ್ಥ ಅಲ್ಲ. ಮತ್ತೆ ವಿಗ್ರಹ ತೊಳೆಯುವವನು ಅರಿಶಿನವನ್ನ ಕೈಯಲ್ಲಿ ಇದು ಮಾಡಿರ್ತಾನೆ. ಯಾಕೆ ಬಳಕೆ ಮಾಡ್ತಾನೆ ಕೇಳಿದ್ರೆ, ಇದು ಸಾಂಕ್ರಾಮಿಕ ರೋಗಗಳು ಒಂದಕ್ಕೊಂದು ಹೋಗಬಾರ್ದು. ಈಗ ನಾಗದೇವರ ಬನದಲ್ಲಿ ಎಷ್ಟೋ ದಿನದಿಂದ ಪೂಜೆ ಇರೋದಿಲ್ಲ, ಒಂದು ಮುಳ್ಳು ಹಳುವಿನ ಮಧ್ಯದಲ್ಲಿ ಅಂದ್ರೆ ಇದರಲ್ಲಿ ಇರ್ತದೆ, ಪೊದೆಯಲ್ಲಿ ಇರ್ತದೆ. ಅದು ಆ ನಾಗನ ಕಲ್ಲನ್ನ ನಾವು ಬ್ರಾಹ್ಮಣರನ್ನ ಕರೆಸಿ ಪೂಜೆ ಮಾಡಿಸ್ಲಿಕ್ಕೆ ಹೇಳ್ತೇವೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಅದರನ್ನ ಕಲ್ಲು ತೊಳೆದು ಆ ಕಲ್ಲಿನ ತೊಳೆದ ತೀರ್ಥವನ್ನು ಕೊಟ್ಟರೆ ನಮ್ಗೊಂಥರ ಏನೋ ದೇವರನ್ನ ಸ್ನಾನ ಮಾಡಿಸಿ ತೀರ್ಥ ಕೊಟ್ಟು ತೃಪ್ತಿ. ಹಾಗಂತೇಳಿ ಆ ತೀರ್ಥವನ್ನು ಕುಡಿದಾಗ ಅಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗ್ಬೋದು. ಯಾಕೆ ಕೇಳಿದ್ರೆ, ಎಷ್ಟೋ ಸಮಯದಿಂದ ಅಲ್ಲಿ ಇದ್ದಂತ ಒಂದು ಪರಿಸರ, ಅದಕ್ಕೆ ಪ್ರಥಮದಲ್ಲಿ ನೀರು ಹಾಕಿ ತೊಳೆದು ಅರಿಶಿಣವನ್ನು ಹಾಕಿದಾಗ ಅಲ್ಲಿ ಯಾವುದೇ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳು ಅಥವಾ ಯಾವುದೇ ಒಂದು ಕ್ರಿಮಿಗಳು ನಾಶ ಆಗ್ತವೆ. ಅರಿಶಿನ ಪುಡಿಗೆ ಅಷ್ಟು ಶಕ್ತಿ ಉಂಟು. ಆ ನಂತರದಲ್ಲಿ ಅದು ತೊಳೆದ ನೀರನ್ನ ಹಾಕಿ ಕೊಟ್ರೆ ಭಕ್ತನಿಗೆ ಭಕ್ತಿಯ ಪ್ರೀತಿಯ ಪ್ರಸಾದ ಆಗಿರ್ತದೆ. ಜೊತೆಗೆ ಅಲ್ಲಿ ಯಾವುದೇ ಕಾಯಿಲೆ ಅವನಿಗೆ ಬದಲಾವಣೆ. ದೇವರ ವಿಗ್ರಹನು ಹಾಗೆ ಎಲ್ಲಾ ರೀತಿಯ ಅಭಿಷೇಕ ಮಾಡಿರ್ತೇವೆ ಇವತ್ತು. ಜೊತೆಗೆ ಎಲ್ಲರೂ ತಂದಂತ ಹೂವನ್ನ ಹಾಕಿರ್ತೇವೆ. ಹಾಗೆ ಅದನ್ನ ಬೆಳಿಗ್ಗೆ ಎದ್ದು ಆ ಹೂವನ್ನೆಲ್ಲ ತೆಗೆಯುವಂತಹದ್ದು. ಈ ಅರಿಶಿನ ಪುಡಿಯನ್ನ ಹಾಕಿ ಸಂಪೂರ್ಣ ಸ್ನಾನ ಮಾಡಿದಾಗ ನೋಡಿ, ಅಲ್ಲಿ 1000 ಜನ ಭಕ್ತರಿಗೆ ಒಬ್ಬ ಪ್ರಸಾದ ತೀರ್ಥ ರೂಪದಲ್ಲಿ ಕೊಡ್ತಾ ಇರ್ತಾನೆ. ಅವನ ಹಸ್ತದ ಒಂದು ಬೆವರು, ಅಂದ್ರೆ ಕೆಲಸ ಮಾಡ್ತಾ ಇರುವಾಗ ಅದರದ್ದೇ ಆದಂತಹ ಕ್ರಿಯೆ ನಡೀತಾ ಇರುವಾಗ ಕೈಯಲ್ಲಿ ಬೆವರು ಉತ್ಪತ್ತಿ ಆಗ್ತದೆ. ಆವಾಗ ಈ ಬೆವರಿನಿಂದ ಏನಾದ್ರೂ ಅವನ ಒಂದು ಸಾಂಕ್ರಾಮಿಕ ರೋಗಗಳಿದ್ರೆ ಸಾರ್ವಜನಿಕವಾಗಿ ಎಲ್ಲರಿಗೂ ತೀರ್ಥ ಪ್ರಸಾದ ಕೊಡ್ತಾ ಬರುವಾಗ ಏನಾದ್ರೂ ಅದು ಮತ್ತೊಂದು ಕಡೆ ಎಲ್ಲರಿಗೂ ಬರ್ಬಹುದು. ಇದು ಬರಬಾರ್ದು ಅಂತ ಆದ್ರೆ ಅದಕ್ಕೆ ಆದಂತ
ಹಿಂದಿನವರು ಮೊದಲೇ ಮಾಡಿಟ್ಟಂತದ್ದು ಅದು ಗಿಡಮೂಲಿಕೆ ಔಷಧ. ಇವ ಬೆಳಿಗ್ಗೆ ಅರಿಶಿನವನ್ನು ಹಾಕಿ ವಿಗ್ರಹವನ್ನ ತಿಕ್ಕುವಾಗ ಇವನು ಕೈಯು ತಿಕ್ಕಿ ಚೊಕ್ಕಾಗಿರ್ತದೆ. ಅದನ್ನ ತೆಗೆದುಕೊಂಡಾಗ ಎಲ್ಲರಿಗೂ ತೊಂದರೆ ಇಲ್ಲ. ಬಹುಶಃ ಸಿಲ್ಲಿ ಪಾಯಿಂಟ್ ಅಂತ ಅನಿಸಿದ್ರು ಕೂಡ ವಾಸ್ತವ ಅಂತಲೇ ನನಗೆ ಸಾಧಾರಣವಾಗಿ ಮನವರಿಕೆ ಆಗ್ತಾ ಉಂಟು. ಆದ್ರೆ ಮದುವೆ ಆಗುವ ಸಂದರ್ಭದಲ್ಲಿ ಹೆಂಗಸನ್ನ ಹುಡುಗಿಯನ್ನ ಮತ್ತೆ ಹುಡುಗನನ್ನ ಸಂಪೂರ್ಣವಾಗಿ ಅರಸಿನ ಮಿಶ್ರಿತವಾದಂತಹ ನೀರನ್ನು ಬಳಸಿ ಅದನ್ನ ಕುಂದಾಪುರ ಕನ್ನಡದಲ್ಲಿ ಬಳುಮಿಸುವುದು. ಅದರ ಉದ್ದೇಶ ಯಾಕೆ? ಅವರೇನು ಮೂರ್ತಿ ಏನಲ್ಲ ಅಲ್ಲ, ಅದಕ್ಕೆ ಹೇಳಿದ್ದು ನಿಮಗೆ ಪ್ರಥಮ ಹೇಳಿದ್ನಲ್ಲ, ಅರಿಶಿನ ಅನ್ನುವಂಥದ್ದು ಮಹಾ ಗಿಡಮೂಲಿಕೆ ಒಂದು ಔಷಧ. ಯಾಕೆ ಕೇಳಿದ್ರೆ ಎಲ್ಲೋ ಈಗ ಈ ಊರಿನ ಒಂದು ಗಂಡು, ಯಾವುದೋ ಊರಿನ ಒಂದು ಹೆಣ್ಣು, ಅವರನ್ನ ಮದುವೆ ಮಾಡುವುದು. ಆವಾಗ ಏನಾಗಿರುತ್ತೆ ಅಂದ್ರೆ ಒಂದು ಹೊಂದಾಣಿಕೆಯ ಒಂದು ಸಂಪರ್ಕ ಜೀವನವನ್ನ ಸಾಗಿಸುವಾಗ ಚರ್ಮದಲ್ಲಿ ಯಾವುದೇ ಒಂದು ರೋಗಗಳು ಸ್ಪರ್ಶ ಆದಾಗ ಜೊತೆ ಸೇರಿದಾಗ ಆ ಒಂದು ಕಾಯಿಲೆಗಳು ಉತ್ಪತ್ತಿ ಆಗಬಹುದು. ಅದಕ್ಕೆ ಏನ್ ಮಾಡ್ತಾರೆ ಕೇಳಿದ್ರೆ 3 ದಿನ ಮುಂಚಿತವಾಗಿ ಪ್ರತಿದಿನ ಅರಿಶಿನವನ್ನ ಹಾಕಿ ಸ್ನಾನ ಮಾಡ್ತಾ ಇದ್ರು ಗಂಡಿಗೆ, ಮತ್ತು ಅಲ್ಲಿ ಹೆಣ್ಣಿಗೆ ಸ್ನಾನ ಮಾಡ್ತಾರೆ, ಇಲ್ಲಿ ಗಂಡಿಗೆ ಸ್ನಾನ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈ ಅರಿಶಿನ ಪುಡಿ ಅನ್ನೋದು ಎಲ್ಲಾ ಕಡೆ ಒಂದೇ ಒಂದು ಮಾದರಿ ಇರ್ತದೆ. ಏನಾಗ್ತದೆ, ಈ ಚರ್ಮ ಅನ್ನುವಂಥದ್ದು ಯಾವುದೇ ರೀತಿಯ ಒಂದು ಹೊಂದಾಣಿಕೆ ಪಡೀತದೆ. ಈ ಎರಡೂ ಕಡೆ ಅರಿಶಿನಗಳು ಒಂದೇ ಆದಾಗ ಅರಿಶಿನ ಪುಡಿಗೆ ಹೊಂದಿರ್ತದೆ. ಅಲ್ಲಿ ಕಾಲಾನಂತರ ಏನಾಗ್ತದೆ, ಅದು ಸ್ನಾನ ಮಾಡಿಸಿದ ನಂತರ ಬಿಡುವಾಗ ಈ ಚರ್ಮ ಹೊಂದಿಕೊಳ್ಳೋದ್ರೊಳಗೆ ಅರಿಶಿನ ಅಂಶ ಅನ್ನುವಂಥದ್ದು ಮೈ ಚರ್ಮದಿಂದ ಕಮ್ಮಿ ಆಗ್ತಾ ಬರ್ತದೆ. ಈಗ ನಿಮ್ಗೆಲ್ಲ ಆಧಾರ ಉಂಟು, ಹಚ್ಚ ಒಯ್ಯುವುದು, ಚರ್ಮದಲ್ಲಿ ಇಟ್ಕೊಂಡು ಅದು ಕಪ್ಪನ್ನು ಹಚ್ಚಿ ಹೊಡಿತಾರೆ. ಆವಾಗ ಏನಾಗುತ್ತೆ, ಚರ್ಮದಲ್ಲಿ ಐಕ್ಯ ಆಗಿರ್ತಾರೆ. ಆನಂತರ ಹೀಗೆ ಈ ಮದುಮಕ್ಕಳಿಗೂ ಹಾಗೆ ಅರಿಶಿನ ಅನ್ನುವಂಥದ್ದು ಚರ್ಮದಲ್ಲಿ 3 ದಿನ ಸ್ನಾನ ಮಾಡಿಸುವಾಗ ಅಂಶಗಳು ಸೇರಿರ್ತದೆ. ಕಟಕದ ಕಮ್ಮಿ ಆದಂಗೆ ಇವರು ಆ ಪರಿಸರಕ್ಕೆ ಹೊಂದಾಣಿಕೆ ಬರುತ್ತೆ. ಅದು ಹೊಂದಾಣಿಕೆ ಬರುವಾಗ ಇದ್ರ ಅಂಶ ಕಮ್ಮಿ ಆಗಿರ್ತದೆ, ಆವಾಗ ರೋಗ ಬರುತ್ತೆ. ಆದ್ರೆ ಅದನ್ನ ಹೆಣ್ಣಾದವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ, ಗಂಡಾದವನು ಸ್ವಲ್ಪ ಮತ್ತೆ ಕಡಿಮೆ ಮಾಡ್ತಾವ. ಅಂದ್ರೆ ಕಡಿಮೆ ಅಂತ ಹೇಳಿದ್ರೆ ಹೆಣ್ಣು ತನ್ನ ಮುಖಕ್ಕೆ ಹಚ್ಚಿಕೊಳ್ಳುವಂಥದ್ದು ಅಥವಾ ಕುಂಕುಮದ ರೀತಿಯಲ್ಲಿ ಗಂಧವನ್ನ ಕಂಪಲ್ಸರಿ ಆಗಿ ಮುತ್ತೈದೆತನದ ರೀತಿಯಲ್ಲಿ ಅದನ್ನು ಬಳಕೆ ಮಾಡುವಂಥದ್ದು ಅದು ಅವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಗಂಡ ಅದನ್ನು ಸ್ವಲ್ಪ ಕಡಿಮೆ ಮಾಡ್ತಾನೆ. ಸೊ ಇದರ ಬಗ್ಗೆ ಅಲ್ಲ, ಅದು ಏನು ಕೇಳಿದ್ರೆ ಅದಕ್ಕೆ ಹೇಳುದು, ಅದೊಂದು ಸಾಂಕೇತ. ಅಂದ್ರೆ ಅರಿಶಿನವನ್ನ ನೀವು ಹೀಗೆ ಹಚ್ಚಬೇಕು, ಹೀಗೆ ಸ್ನಾನ ಮಾಡಿಸ್ಬೇಕು, ನಾಳೆಗೆ ಅದರಿಂದ ಕಾಯಿಲೆ ಬರ್ಬೋದು. ಮೊದಲಿನ ಕಾಲದಲ್ಲಿ ಅಂತದ್ದೆಲ್ಲ ಇಲ್ಲ. ಅದಕ್ಕೆ ನಾನು ಯಾಕೆ ಇದನ್ನ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಮುತ್ತೈದೆತನಕ್ಕೆ ಸಂಬಂಧಪಟ್ಟ ಅದು ಕೂಡ ಒಂದು ಧಾರ್ಮಿಕ ಜಿಜ್ಞಾಸೆ. ಹೌದು, ಅದಕ್ಕೆ ಸಂಬಂಧಪಟ್ಟಾಗೆ ಇದನ್ನ ಯಾಕೆ ಅಟ್ಯಾಚ್ ಮಾಡಿದ್ದಾರೆ? ಹೌದು, ಅದು ಹೇಳಿದ್ದು ಏನು ಕೇಳಿದ್ರು, ಅದಕ್ಕೆ ಅರಿಶಿನ ಸ್ನಾನ ಮಾಡಿದ್ರು, ಅರಿಶಿನ ಪುಡಿಯನ್ನ ಇದು ಮಾಡಿದ್ರು. ಅಲ್ಲಿಂದ ಅವಳು ಅರಿಶಿನವನ್ನೇ ಮುಂದೆ ಇಟ್ಕೊಂತ ಬರ್ತಾಳೆ. ಅದು ಏನು ಕೇಳಿದ್ರೆ, ಇವಳು ಮುತ್ತೈದೆ ಅಂದ್ರೆ ಲಗ್ನ ಆದಂತ ಹೆಣ್ಣು. ಅದೇ ಒಂದು ಹೆಣ್ಣು, ಅದಕ್ಕೆ ಸಾಂಕೇತಿಕವಾಗಿ ಒಂದು ತಾಳಿ ಇರ್ತದೆ, ಕಾಲುಂಗರ ಇದ್ದಿರ್ತದೆ. ಅಂತ ಅಂಶಗಳು ಇರುವಾಗ ಇದನ್ನ ಯಾಕೆ ಅದನ್ನ ಕಟ್ಟುಪಾಡು ಮಾಡಿದ್ದು ಯಾಕೆ? ಅದರ ಉದ್ದೇಶಗಳೇನು? ಅರಿಶಿನದ ಮತ್ತೆ ಕುಂಕುಮದ ಪ್ರಭಾವ. ಅರಿಶಿನದಿಂದ ಎಷ್ಟು ವ್ಯಕ್ತಿತ್ವ ಉಂಟು. ಅದು ಕೇವಲ ಒಳ್ಳೆ ಹಚ್ಕೊಳ್ಬೇಕು ಅಂತ ಹೇಳಲಿಲ್ಲ. ಅದ್ರ ಜೊತೆಗೆ ಮನೆಯನ್ನ ಗುಡಿಸ್ಬೇಕು, ಮನೆ ಬಾಗಿಲನ್ನ ತೊಳಿಬೇಕು, ಎದುರ ಭಾಗದಲ್ಲಿ ಅರಿಶಿನವನ್ನ ಹಾಕಬೇಕು. ಇದಕ್ಕೆ ಏನು ಕೇಳಿದ್ರೆ, ಅಲ್ಲಿ ಯಾವುದೇ ಒಂದು ಮನೆಯನ್ನ ಶುದ್ಧಾಚಾರ ಇಡುವಂತವಳು ಹೆಣ್ಣು. ಅವರು ಚೊಕ್ಕ ಮಾಡುವಂಥದ್ದು, ಗುಡಿಸುವಂಥದ್ದು ಎಲ್ಲುವುದು. ಅಲ್ಲಿ ಯಾವುದೇ ಬ್ಯಾಕ್ಟೀರಿಯಾ ವಸ್ತುಗಳು ಮನೆಯ ಒಳಗೆ ಪ್ರವೇಶ ಆಗಬಾರ್ದು. ಆ ಒಂದು ಶುದ್ಧತೆಯನ್ನು ಮಾಡುವಾಗ ಜೊತೆಗೆ ಇವಳು ಅದನ್ನ ಅರಿಶಿನವನ್ನ ತಗೊಂಡೆ, ಇವಳಿಗೆ ಯಾವುದೇ ಕಾಯಿಲೆಗಳು ಉತ್ಪತ್ತಿ ಆಗಬಾರ್ದು. ಶುದ್ಧಾಚಾರ ಮಾಡುವಾಗ ಈ ಒಂದು 2 ಸಂದರ್ಭಕ್ಕೆ ಅನುಸರಿಸಿ ತಾನು ಹಂಚ್ಕೊಳ್ಬೇಕು, ಮನೆ ಬಾಗಿಲಿಗೆ ಹಾಕು, ಈ ಒಂದು ನಿರ್ಣಯವನ್ನ ಮಾಡಿರ್ತಾರೆ. ಸೊ ಇನ್ನೂ ಕೂಡ ನಿಮ್ಮೊಂದಿಗೆ ಚರ್ಚೆಯನ್ನ ಮುಂದುವರಿಸ್ತೇನೆ. ಅದರ ನಡುವೆ ಒಂದು ಚಿಕ್ಕ ವಿರಾಮವನ್ನ ಪಡೆದುಕೊಳ್ಳೋಣ. ಮೈಸ್ ಕಂಪ್ಯೂಟರ್ ಶಿಕ್ಷಣ ಸಂಸ್ಥೆ, ಕಂಪ್ಯೂಟರ್ ಶಿಕ್ಷಣ ಭವಿಷ್ಯದ ಆಶಾ ಕಿರಣ. ಇದೀಗ ಗೋಳೆಂಗಡಿ ಪರಿಸರದಲ್ಲಿ ವ್ಯವಸ್ಥಿತ ಕಂಪ್ಯೂಟರ್ ಶಿಕ್ಷಣ ಕೇಂದ್ರ, ಎಲ್ಲಾ ರೀತಿಯ ಕೋರ್ಸುಗಳು ಲಭ್ಯ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ 10% ರಿಯಾಯಿತಿ. ಯಾವುದೇ ಕೋರ್ಸಿನ ಮೊತ್ತವನ್ನು ಮುಂಗಡವಾಗಿ ಒಮ್ಮೆಲೆ ಪಾವತಿಸಿದಲ್ಲಿ ಆಕರ್ಷಕ ಡಿಸ್ಕೌಂಟ್. ಹಿಂದೆ ಭೇಟಿ ನೀಡಿ ಆರ್ಕೆ ಕಂಪ್ಯೂಟರ್ ಎಜುಕೇಶನ್, ಗೋಳೆಂಗಡಿ. ಪ್ರೊಪ್ರೈಟರ್ ರೋಹಿತ್ ಕುಮಾರ್ ಶೆಟ್ಟಿ ಹೆಬ್ರಿ. ಮೊಬೈಲ್ 9880019093. ಮತ್ತೆ ಹೆಬ್ರಿ ನ್ಯೂಸ್ ಪ್ರಸ್ತುತಪಡಿಸುವ ಈ ಧಾರ್ಮಿಕ ಜಿಜ್ಞಾಸೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸರ್, ನಾವು ಮಾತಾಡ್ತಾ ಮುತ್ತೈದೆತನದ ಬಗ್ಗೆ ಮಾತಾಡ್ತಾ ಇದ್ವಿ. ಅರಸಿನ ಜೊತೆಗೆ ಉಳಿದಂತಹ ಸೌಭಾಗ್ಯಗಳನ್ನ ಯಾಕೆ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಈ ಹಿಂದೂ ಧರ್ಮದಲ್ಲಿ ಎನ್ನುವಂತ? ಸಾಂಕೇತಿಕವಾಗಿ ಮಾಂಗಲ್ಯವನ್ನು ಕಟ್ಟುವಂತಹದ್ದು. ಅಲ್ಲಿ ಹೆಣ್ಣಿಗೆ ಹೂವನ್ನ ಮುಡಿಯುವಂತಹದ್ದು, ಅದು ಅರಿಶಿನ ಕುಂಕುಮ ಹಚ್ಚುವಂತಹದ್ದು, ಅಥವಾ ಬೇರೆ ಬಳೆ ಇಡುವಂತಹದ್ದು, ಇದೆಲ್ಲ ಮದುವೆ ಆದ್ಮೇಲೆ ಅಂತೇಳಿ ಅಲ್ಲ. ಹೌದೌದು, ನನ್ನ ಮುಂದಿನ ಪ್ರಶ್ನೆ ಕೂಡ ಅದೇ ಆಗಿ. ಸರಿ,
ಮುಂಚಿತವಾಗಿ ಅದು ನಡೆದು ಬಂದಂತ ಸಂಪ್ರದಾಯ. ತಾಳಿ ಮತ್ತೆ ಕಾಲುಂಗರವನ್ನು ಬಿಟ್ಟು ಎರಡು ಬಿಟ್ಟು ಮತ್ತೆಲ್ಲವೂ ಹೆಣ್ಣು ಆದವಳು ದೇವರಿಗೆ ಸಮಾನ. ಮುಂದೆ ಆ ಪ್ರಶ್ನೆಯನ್ನು ಕೂಡ ಕೇಳೋದು. ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿ ಹೆಣ್ಣನ್ನ ಪೂಜಾ ಆ ಒಂದು ಪೂಜಾ ಸ್ಥಾನದಲ್ಲಿ ನೋಡಿದ್ದೇವೆ. ದೇವರಿಗೆ ನಾವು ಏನೆಲ್ಲ ಕೊಡ್ತೇವೆ, ಹೂವನ್ನ ಕೊಡ್ತೇವೆ, ಹಣ್ಣನ್ನ ಕೊಡ್ತೇವೆ, ಎಲ್ಲವನ್ನು. ಹಾಗೆ ಹೆಣ್ಣನ್ನ ಅಲಂಕರಿಸಿ ನೋಡುವಂತಹದ್ದು, ಪ್ರೀತಿ ಸಂತೋಷ ಪಡುವಂತಹದ್ದು. ಗಂಡು ಜಡ, ಹೆಣ್ಣು ಛಲ ಅನ್ನುವಂಥದ್ದು. ಅಂದ್ರೆ ಏನ್ ಮಾಡ್ತದೆ, ಪ್ರಕೃತಿ ಪುರುಷರ ಚಲನೆಯನ್ನು ಕೊಡುವಂತಹದ್ದು ಹೆಣ್ಣು. ಹಾಗಂತೇಳಿ ಅವಳನ್ನ ಸಂತೋಷ ಪಡಿಸ್ಬೇಕು. ಅವಳು ಯಾವುದೇ ಆದಂತ ಸ್ವಾರ್ಥದಲ್ಲಿ ಪಡೆಯುವಂತಹದ್ದಿಲ್ಲ. ಅವಳು ಕಷ್ಟಪಡ್ಲಿಕ್ಕೆ ಆಗುದಿಲ್ಲ. ಅವಳಿಗೆ ತಂದು ಕೊಡ್ಬೇಕಾದ ಗಂಡಿನ ಧರ್ಮ. ಹಾಗಾದ್ರೆ ಅವಳು ಮನೆಯಲ್ಲಿ ಈಗ ಗಂಡಾದವನು ಹೊರಭಾಗದಲ್ಲಿ ದುಡಿತಾನೆ, ಓಡಾಡ್ತಾನೆ, ಸಂತೋಷ ಪಡ್ತಾನೆ. ಹೆಣ್ಣಾದವಳನ್ನ ಪ್ರೀತಿಸ್ತಾನೆ, ಸಂತೋಷ ಪಡ್ತಾನೆ. ಈ ಒಂದು ಸಂಬಂಧಗಳು ಶಾಶ್ವತವಾಗಿ ಪ್ರೀತಿಯಲ್ಲಿ ಉಳಿಬೇಕು. ಪ್ರೀತಿಯಲ್ಲಿ ಉಳಿಬೇಕಾದ್ರೆ ಹೆಣ್ಣಿಗೆ ಒಂದು ಅಲಂಕಾರ ಅಂತ ಇರ್ತದೆ. ತಾವು ಒಂದು ಮಾತನ್ನು ಹೇಳಿದ್ರೆ, ಅಂದ್ರೆ ಹೆಣ್ಣಾದವಳು ಗಂಡಿನ ಒಂದು ರಕ್ಷಣೆಯಲ್ಲಿ ಇರಬೇಕು ಅಂತ ಹೌದು. ಅಂದ್ರೆ ಇದನ್ನ ವಿಚಾರವಾದಿಗಳು ಈಗ ಅದನ್ನ ವಿರುದ್ಧವಾಗಿ ತಿಳ್ಕೊಳ್ತಿದ್ದಾರೆ. ಅಂದ್ರೆ ಬಹಳ ಚೆನ್ನಾಗಿ ಒಂದು ಶ್ಲೋಕ ಹೇಳ್ತದೆ, ಪಿತಾ ರಕ್ಷತೆ ಕೌಮಾರೆ, ಭರ್ತಾ ರಕ್ಷತೆ ಯೌವನೆ, ಸುತಾ ರಕ್ಷತೆ ವಾರ್ಧಿಕ್ಯ ಎನ್ನುವಂತ ಮಾತಿದೆ. ಅಂದ್ರೆ ಹೆಣ್ಣನ್ನ ಬಾಲ್ಯದಲ್ಲಿ ತಂದೆಯಾದವ, ಹಾಗೆ ಯೌವನದಲ್ಲಿ ಗಂಡನಾದವ, ಹಾಗೆ ಮುದಿತನದಲ್ಲಿ ಮಗನಾದವನು ಕಾಪಾಡಬೇಕು ಎನ್ನುವಂತ ಮಾತು. ಸೊ ಇದು ಹೆಣ್ಣಿನ ಒಂದು ದಾಸ್ಯಕ್ಕೆ ಒಂದು ಕಾರಣ ಅಂತ ಹೇಳಿ ಒಂದು ವಿಚಾರವಾದಿಗಳು ಕೂಡ ಹೇಳೋದು. ಅದ್ರ ಬಗ್ಗೆ ಅಲ್ಲ ಅಂತ ನಾನು 100% ಭರವಸೆ ಕೊಡಬಲ್ಲೆ. ಯಾಕೆ ಕೇಳಿದ್ರೆ, ಹೆಣ್ಣನ್ನ ಅಲ್ಲಿ ದಾಸಿತನವನ್ನು ತೋರಿಸಿದ್ದಲ್ಲ. ಹೆಣ್ಣನ್ನು ನಮ್ಮ ಧರ್ಮ ಪುರಾಣದಲ್ಲಿ ಬರೆದಿದೆ. ಏನು ಹೇಳಿದ್ರೆ, ಹೆಣ್ಣು ಚಂಚಲೆ ಅಂತ ಶಬ್ದ ಬರುತ್ತಿಲ್ಲ. ಚಂಚಲೆ ಅಂದ್ರೆ ಕೆಟ್ಟವಳು ಅಂತ ಅರ್ಥ ಅಲ್ಲ. ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂತ ಯೋಗ್ಯತೆ, ಆ ಗುಣ ಹೆಣ್ಣಿನಲ್ಲಿ ಉಂಟು ಅಂತ ಅರ್ಥ. ಈಗ ಹೆಣ್ಣನ್ನ ಅಧಿಕಾರದಲ್ಲಿ ಆಳ್ತಾ ಇರುವುದಲ್ಲ, ಅಲ್ಲಿ ತಂದೆಗೆ ಜ್ಞಾನವನ್ನ ಕೊಡುವವಳು ಮಗಳು. ನೋಡಿ, ಯಾವುದೇ ತಂದೆ ಆಗಿರ್ಲಿ, ಮಗ ಹೇಳಿದ್ಕಿಂತ ಹೆಚ್ಚಾಗಿ ಮಗಳು ಹೇಳಿದ್ ಕೇಳ್ತಾನೆ. ಅಲ್ಲಿ ಹೆಣ್ಣನ್ನ ಚಂಚಲೆಯನ್ನು ಹೇಳುವ ಸಂದರ್ಭಗಳನ್ನು ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನೋಡಿ, ಪ್ರಾಯ ಬರುವ ತನಕ ತಂದೆಗೆ ಸರಿಯಾಗಿ ಆ ಮಗಳಿರ್ತಾಳೆ. ತಾಯಿಯಲ್ಲಿ ಏನಾದ್ರೂ ಬೈದಾಗ ಅಥವಾ ತಂದೆಗೆ ಅಥವಾ ತಾಯಿಗೆ ಏನಾದ್ರೂ ಸ್ವಲ್ಪ ಜಿಜ್ಞಾಸೆಗಳು ಮಾತಿನಲ್ಲಿ ಬಂದ್ರೆ ಮಗಳಲ್ಲಿ ಸಮಾಧಾನ ಪಡಿಸ್ತಾಳೆ ತಂದೆನ. ಬಿಡಿ, ಅದು ಅಮ್ಮನ ಜ್ಞಾನ ಸರಿ ಇಲ್ಲ, ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಬೇಡಿ ಅಪ್ಪಯ್ಯ, ನಾನಿದ್ದೇನಲ್ಲ, ನಾನು ಏನು ಅಮ್ಮನಿಗೆ ಬುದ್ಧಿ ಹೇಳ್ತೇನೆ. ಅಲ್ಲಿ ತಂದೆಯಿಂದೇ ಸರಿ ಮಾಡ್ಕೊಂತ ಬರ್ತಾಳೆ. ತಂದೆಯನ್ನ ಅಲ್ಲಿ ನೋಡಿ, ನೀವು ಅರ್ಥ ಮಾಡ್ಕೊಳ್ಬೇಕಾದ್ ನಾವು ಪ್ರಧಾನವಾಗಿ, ಗಂಡು ಹೆಣ್ಣನ್ನು ಆಡ್ಲಿಲ್ಲ, ಹೆಣ್ಣು ಗಂಡನ್ನ ಸರಿಪಡಿಸ್ತಾ ಇದೆ ಅಲ್ಲಿ. ನಾನು ಅದೇ ಹೇಳ್ತೇನೆ, ನಾವು ತಪ್ಪು ತಿಳ್ಕೊಳ್ತಾ ಇದ್ದೇವೆ ನಮ್ಮ ಧರ್ಮವನ್ನ. ಹೆಣ್ಣು ಅಂತ ಒಂದು ಜಡವಸ್ತು, ಗಂಡು ಕ್ರೂರನಾದಾಗ ಅವನಿಗೆ ಸಮಾಧಾನ ಪಡಿಸುವ ಮಗಳು. ನೀವು ಹಾಗೆ ಮಾಡಬೇಡಿ, ಅದು ತಪ್ಪು. ನೀವು ಕುಡ್ಕೊಂಡು ಗಲಾಟೆ ಮಾಡಬೇಡಿ, ಅಪ್ಪನಿಗೆ ಹೊಡೆಗೆ ಹೋಗ್ಬೇಡಿ, ನಾನು ಸರಿ ಮಾಡ್ತೇನೆ, ನನ್ನಮ್ಮ ಹೇಳ್ತಾ ಇರುವ ವಿಚಾರ ಅಂತೇಳಿ ಅಲ್ಲಿ ಸರಿಪಡಿಸ್ಕೊಂಡು ತಂದೆಯನ್ನ ಸರಿಪಡಿಸ್ತಾಳೆ. ಹಾಗೆಯೇ ಪ್ರಾಯ ಬಂದ್ರ ಮೇಲೆ ತಂದೆ ಆ ಮಗಳ ಮಮಕಾರ, ಒಳ್ಳೆತನ, ತನಗೆ ಕೊಟ್ಟ ಒಂದು ಮಾರ್ಗದರ್ಶನ ಇದೆಯಲ್ಲ, ಅದು ಪ್ರೀತಿಯಾಗಿ ಕಾಡ್ತದೆ ತಂದೆಗೆ. ಪ್ರೀತಿಯಿಂದ ತನ್ನ ಮಗಳನ್ನು ಒಳ್ಳೆ ರೀತಿಯಲ್ಲಿ ಮದುವೆ ಮಾಡ್ಬೇಕಂತ ಒಬ್ಬ ವ್ಯಕ್ತಿಯನ್ನ ನೋಡಿ ಮದುವೆ ಮಾಡ್ತಾಳೆ. ಮದುವೆ ಆದಂತ ಹೆಣ್ಮಗಳು ಏನ್ ಮಾಡ್ತಾಳೆ, ಅಲ್ಲಿ ಗಂಡನಿಗೆ ಸರಿಯಾಗಿ ಬದುಕ್ತಾಳೆ, ಆ ಗಂಡನನ್ನ ಸರಿಪಡಿಸ್ತಾಳೆ. ಜೀವನದುದ್ದಕ್ಕೂ ಸರಿ ಮಾಡೋದೇ ಕೆಲಸ ಆಗಿದೆ ಹೆಣ್ಮಗಳಿಗೆ. ನಮ್ಮ ಪುರಾಣದಲ್ಲಿ ತೋರಿಸಿರುವಂತದ್ದು ಎಲ್ಲರನ್ನೂ ಸರಿಪಡಿಸ್ತಾ ಇರೋದೇ ಅವಳು. ಅಧಿಕಾರದೊಳ ಬದುಕಿದ್ದಲ್ಲ. ಅವ ಏನೋ ತಪ್ಪು ಮಾಡ್ತಾನೆ, ಬೆಳಿಗ್ಗೆ ಸಂಜೆವರೆಗೆ ಸಂಪಾದನೆ ಹೋಗ್ತಾನೆ, ಅಲ್ಲಿ ಏನೇನೋ ನೋಡಿರ್ತಾನೆ, ಏನೋ ಮಾನಸಿಕ ಹಿಂಸೆ ಆಗಿರ್ತದೆ, ಅಥವಾ ಲಾಭ ಇರ್ಬೋದು, ಅಥವಾ ಒಳ್ಳೆ ನೋಡ್ತಾನೆ. ಮನೆ ಬಂದಾಗ ಅವನದೇ ಆದಂತ ದುಷ್ಟ ಗುಣಗಳು ಅಥವಾ ಒಳ್ಳೆ ಗುಣಗಳನ್ನು ತೋರಿಸ್ತಾ ಇರ್ತಾನೆ. ಆವಾಗ ಅವಳು ಹೇಳ್ತಾಳೆ, ನೀವು ಅಷ್ಟೇ ಸಿಟ್ಟು ಮಾಡ್ಕೊಳ್ಬೇಡಿ, ಸುಮ್ಮನಿರಿ ಅಂತೇಳಿ ಅಂತ ಒಂದು ಗಂಡನ್ನ ಸಮಾಧಾನ ಪಡಿಸಿ ಸರಿ ಮಾಡಿ ಅಲ್ಲಿ ಆ ಗಂಡನಿಗೆ ಸರಿಯಾಗಿ ಬರುತ್ತೆ. ಅಷ್ಟೊತ್ತಿಗೆ ಆ ಗಂಡ ಒಂದು ಪಕ್ಷದಲ್ಲಿ, ಎಲ್ಲರೂ ಅಂತಲ್ಲ, ಕೆಲವರು ಬೈತಾರೆ, ನಿನ್ನ ಅಪ್ಪ ಸರಿ ಇಲ್ಲ, ನಿನ್ನಂತಳನ್ನು ಸಾಕಿ ನಾನು ಕೊಟ್ಟ ಅಂತ. ಆವಾಗ ಹೆಣ್ಣು ಏನ್ ಹೇಳ್ತಾಳೆ ಗೊತ್ತಾ, ಅಪ್ಪ ಸರಿ ಇದ್ದಾನೆ ಅಂತ ವಾದ ಮಾಡುವುದಿಲ್ಲ, ಅಪ್ಪಯ್ಯ ಅಂತೂ ಸರಿ ಇಲ್ಲ, ನೀವಾರು ಸರಿ ಇರಿ. ಅಲ್ಲಿ ಆ ಚಂಚಲತ್ವವನ್ನು ತೋರ್ತು. ಅಲ್ಲಿ ತನ್ನ ಗಂಡನ ಗುಣವೇ ಸರಿ, ಅಪ್ಪನ ಗುಣ ಸರಿ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅವನನ್ನ ಸರಿ ಮಾಡುವ ಬಗ್ಗೆ, ಕೆಟ್ಟದ್ದಕ್ಕಾಗಲ್ಲ. ಹಾಗೆ ಮದುವೆ ಆಯ್ತು, ಆ ಗಂಡನನ್ನ ಸರಿ ಮಾಡ್ಕೊಂಡು ಅದರಿಂದ ಬದುಕಿದಾಳೆ, ಜೊತೆಗೆ ಸಂತಾನ ಪ್ರಾಪ್ತಿ ಆಯ್ತು, ಮಕ್ಕಳಾಗ್ತಾರೆ. ಮಕ್ಕಳಿಗೆ ಪ್ರಾಯ ಬಂದಾಗ ಆ ಮಕ್ಕಳು ಅದೇ ಗುಣ ಮಾಡ್ತಾ ಇರ್ತಾರೆ. ಈ ತಾಯಿಯ ತಂದೆಗೂ ಮಗನಿಗೂ ಹೊಂದಾಣಿಕೆ ಬರುವುದಿಲ್ಲ, ನಿಷ್ಠೂರ ಬರ್ತದೆ. ಆ ಸಂದರ್ಭದಲ್ಲಿ ಏನ್ ಮಾಡ್ತಾಳೆ ಅವಳು, ಮಕ್ಕಳು ಹೇಳ್ತಾರೆ, ನಿನ್ನ ಗಂಡ ನನಗೇನು ಮಾಡ್ಲಿಲ್ಲ, ಆಸ್ತಿ ಆವಾಗ ಅಮ್ಮ ಏನು, ಮಗ ನೀ ಸುಮ್ನೆ ಮಗ, ಅವರಂತೂ ವರ್ಷ ಆಯ್ತು ಮಾಡೋಕ್ಕಾಗ್ಲಿಲ್ಲ, ನೀನೊಬ್ಬ ದುಡಿಮೆ ಮಾಡ್ದೆ ಮಾಡ, ನೀನ್ ಒಳ್ಳೆಯವನು, ನೀನ್ ದುಡಿಲಿಕ್ಕೆ ಸಾಧ್ಯತೆ ಉಂಟು, ನೀನು ಮಾಡೋದು. ಆ ಮಗನ ನೋಡಿ, ಆ ಸಂದರ್ಭದಲ್ಲಿ ಗಂಡನಿಗೆ
ಅವಳ ಗಂಡನಿಗೆ. ಅಲ್ಲಿಗ ಮಗ ಬೈದ್ರು, ಮಗ ನೀ ಬೊಯ್ಯು ಸರಿಯಲ್ಲ ಅಂತ ಹೇಳುವುದಲ್ಲ, ಅವ್ರ ಹತ್ರ ಆಗ್ಲಿಲ್ಲ ನೀನ್ ಮಾಡು. ಆ ಒಂದು ದಾರಿಯನ್ನು ಅಷ್ಟು ಚಂದ ಮಾಡಿ ಆ ಮಗನನ್ನ ಸರಿ ಮಾಡ್ಕೊಂಡು ಹೋಗ್ತಾಳೆ. ಹೀಗೆ ಸಂದರ್ಭಕ್ಕೆ ಸರಿಯಾಗಿ ಆಯಾಯ ವ್ಯಕ್ತಿಗಳನ್ನು ಸರಿಪಡಿಸುವುದರಿಂದ ಚಂಚಲೆ, ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವವಳು ಹೆಣ್ಣು. ಅದಕ್ಕೆ ಹೆಣ್ಣನ್ನು ನಾವು ಪೂಜೆ ಸ್ಥಾನದಲ್ಲಿ ಇಟ್ಟಿದ್ದೇವೆ, ದೇವರು. ಅದರಿಂದ ಅವಳಿಗೆ ಅಲಂಕಾರ ವಸ್ತುಗಳು ಇರ್ಬೇಕು, ಅವಳು ಚಂದ ಕಾಣಿಸ್ತಾ ಇರ್ಬೇಕು. ಅಲ್ಲ, ಆ ವಾಕ್ಯಕ್ಕೆ ಬರ್ತೇನೆ. ಅದಕ್ಕೆ ಮುಂಚಿತವಾಗಿ ಇದೇ ಸಂದರ್ಭಕ್ಕೆ ಮನು ಮಹರ್ಷಿ ಹೇಳಿರುವಂತ ಮಾತು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳ್ತಾನೆ. ಹೆಣ್ಣಿಗೆ ಸ್ವಾತಂತ್ರ್ಯ ಇಲ್ಲ, ಕೊಡಬಾರ್ದು ಅನ್ನೋ ಮಾತನ್ನು ಹೇಳ್ತಾನೆ. ಅಲ್ಲ, ಹೆಣ್ಣಿಗೆ ಸ್ವಾತಂತ್ರ್ಯವನ್ನು ಕೊಡಬಾರ್ದು ಅಂತ ಹೇಳಿದ್ರೆ ಏನು ಕೇಳಿದ್ರೆ, ಹೊಳಗಿನ ವ್ಯವಹಾರಗಳಲ್ಲಿ ಹೆಣ್ಣಿಗೆ ಅಧಿಕಾರವನ್ನು ಕೊಡಬಾರ್ದು. ಯಾಕೆ? ದುಡಿಮೆಯಲ್ಲಿ ಅಲ್ಲಿ ಏನಾಗಿರುತ್ತೆ ಅಂದ್ರೆ, ಹೆಣ್ಣು ಅಬಲೆ ಅಂತ ಹೇಳ್ತೇವೆ ನಾವು. ಈಗ ಗಂಡಿಗಿದ್ದಷ್ಟು ಬಲಾತ್ಕಾರವೋ ಅಥವಾ ಪರಾಕ್ರಮವೋ ಹೆಣ್ಣಿನಲ್ಲಿ ಇರುವುದಿಲ್ಲ. ಹೆಣ್ಣು ಒಬ್ಬ ಬಂದು ವ್ಯಕ್ತಿಯನ್ನ ಒಬ್ಬ ಕಾಮುಕನ ಅಥವಾ ಯಾರೋ ಒಬ್ಬ ದುಷ್ಟ ಒಬ್ಬ ಬಂದು ಬಲಾತ್ಕರಿಸಿದ ಅಂತಾದ್ರೆ ಅದನ್ನ ಸರಿಪಡಿಸಿಕೊಂಡು ಅಥವಾ ಅವನನ್ನ ವಿರೋಧಿಸುವಂತ ಶಕ್ತಿ ಹೆಣ್ಣಿಗಿಲ್ಲ. ಆವಾಗ ಏನಾಗ್ತಾಳೆ, ಅಬಲೆ ಆಗಿ ಹೆಣ್ಣು ಹೊರಭಾಗದಲ್ಲಿ ಏನಾದ್ರೂ ಜವಾಬ್ದಾರಿಯ ಸಂಪೂರ್ಣ ಮನೆಯ ಹೊಣೆಯನ್ನ ಸರಿಪಡಿಸುವಲ್ಲಿ ಸರಿ, ಮನೆಗೆ ವಸ್ತುಗಳಿಲ್ಲ ಅಂತ ತರೋಕೆ ಅವಳು ಹೊರಗಡೆ ಹೋಗ್ತಾಳೆ ಅಂತಾದ್ರೆ, ಅಲ್ಲೊಬ್ಬನಿಂದ ಏನಾದ್ರೂ ಅವಳಿಗೆ ತೊಂದರೆ ಆದ್ರೆ ಅಷ್ಟೊತ್ತಿಗೆ ಅವಳನ್ನ ನಿಭಾಯಿಸಿಕೊಳ್ಳಿಕ್ಕೆ ಆ ಹೆಣ್ಣಿಗೆ ಸಾಧ್ಯತೆ, ಪರಾಕ್ರಮ ಸಾಕಾಗುದಿಲ್ಲ. ಆದಷ್ಟಿಂದ ಹೇಳಿರುವ ಅಷ್ಟೇ. ಅದಕ್ಕೆ ಬೀದಿ ಮೇಲೆ ತಿರುಗಬಾರ್ದು ಅನ್ನೋ ಅರ್ಥ ಅಂದ್ರೆ ಎಲ್ಲೋ ಹೋಗ್ಬಾರ್ದು, ಅಲ್ಲಿ ಹೋಗಿ ಎಲ್ಲೋ ಮತ್ತೊಬ್ಬನ ಕೈಯಲ್ಲಿ ಸಿಕ್ಕಿ ಅವಳು ಅಬಲೆ ಕಷ್ಟಕ್ಕೊಳಗಾಗಬಾರ್ದು. ಗಂಡನನ್ನು ಸರಿಪಡಿಸಿ ತರ್ಸ್ಕೋ, ಮಗನನ್ನ ಸರಿಪಡಿಸಿ ತರ್ಸು. ಜ್ಞಾನ ಇದೆಯಲ್ಲ, ಬುದ್ಧಿ ಅವಳಿಗೆ ಕೊಟ್ಟಿದ್ರಲ್ಲ, ಪ್ರಥಮ ಪೂಜ್ಯತೆ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ. ಅವ್ಳು ಹೇಳ್ದಂಗೆ ಕೇಳ್ತಾನಲ್ಲ, ಗಂಡು ಜಡ ಅಲ್ಲ ಅಲ್ಲಿ. ನಮ್ಮ ಧರ್ಮದಲ್ಲಿ ಹೇಳಿದಾರೆ, ಗಂಡು ಜಡ ಹೆಣ್ಣು ಚರ. ಅವನಿಗೆ ಏನು ಗೊತ್ತಿರುದಿಲ್ಲ, ಅವನಿಗೆ ಸರಿಪಡಿಸೋಳೆ. ದುಡಿಲಿಕ್ಕೆ ಮಾತ್ರ ಗೊತ್ತುಂಟು, ಅವನಿಗೆ ಖರ್ಚು ಮಾಡ್ಲಿಕ್ಕೆ ಗೊತ್ತಿರುವುದಿಲ್ಲ. ಸಂಸಾರ ಅಂದ್ರೆ ಮನೆ. ಅದಕ್ಕೆ ಬಹುಶಃ ಹೇಳುವಂತದ್ದು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇದ್ದೇ ಇರ್ತಾಳೆ. ಆ ಮಹಿಳೆಯ ಬೆಂಬಲ ಇದ್ರೆ ಮಾತ್ರ ಆ ವ್ಯಕ್ತಿ ಒಬ್ಬ ಒಳ್ಳೆ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ. ಇಂಥ ಎಲ್ಲ ಗುಣ ಇರೋದ್ರಿಂದಾಗಿ ಅವಳಿಗೆ ಆ ರೀತಿ ಪೂಜನೀಯವಾದಂತಹ ಸ್ಥಾನ ಕೊಡ್ಬೇಕು. ಮತ್ತೆ ಅವಳ ಮುತ್ತೈದೆತನದ ಬಗ್ಗೆ ಅಲ್ಲಿ ಮುತ್ತೈದೆತನ ಅಂದ್ರು ಹಾಗೆ. ಈಗ ಗಂಡಾದವನು ಹೊರಭಾಗದಲ್ಲಿ ಹೋಗ್ತಾನೆ, ಏನೋ ಒಂದು, ಈಗ ಎಲ್ಲವರೂ ಹಿಡಿತದೊಳಗೆ ಇರ್ತಾರೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ನಮ್ಮ ಪುರಾಣ ಕಥೆಗಳಲ್ಲೇ ಉಂಟು, ಎಷ್ಟೋ ಜನ ರಾಣಿಯರು ಎದೆಗಾರಿಕೆಯನ್ನು ಕೊಟ್ಟು ಹೋರಾಡಿದಂತ ಹೆಣ್ಮಕ್ಳಿದ್ದಾರೆ, ಓಡಾಡುವವರಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕೆಲವೇ ಹಿಂದಿನ ಧರ್ಮದಲ್ಲಿ ಉಂಟು, ಅತಿಯಾದಂತ ಗಂಡಾದವನು ದಾರಿ ಮೇಲೆ ಹೋದಂತ ಹೆಣ್ಮಕ್ಳನ್ನ ಬಲಾತ್ಕರಿಸಬಹುದು ಅಂತೇಳಿ ಅದಕ್ಕೆ ಆದಂತ ಒಂದು ವೇಷವಾಟಿಕೆಗಳು, ಇಂಥ ವ್ಯವಹಾರಗಳೆಲ್ಲ ಇತ್ತು. ಅಲ್ಲಿ ಏನಾದ್ರೂ ಅವಳು ವೈಯಾರವನ್ನು ತೋರಿಸಿ ಇವಳ ಗಂಡನ ಮನಸ್ಸನ್ನಲ್ಲಿ ಬದಲಾವಣೆ ಮಾಡ್ರೆ, ಇವಳು ಯಾವಾಗ್ಲೂ ಹಣೆಗೆ ಕುಂಕುಮ ಇಡಿದ್ರೆ ಅದು ಹೆಣ್ಣಿನ ಲಕ್ಷಣವನ್ನ ರೂಪಿಸ್ತದೆ ನೋಡಿ. ಒಂದು ಕುಂಕುಮ ಇಟ್ರೆ, ಒಂದು ಬಳೆ ಹಾಕಿದ್ರೆ, ಒಂದು ಹೂವನ್ನ ಮುಡಿದ್ರೆ, ಆ ಒಂದು ಶಿಸ್ತುಬದ್ಧವಾದಂತಹ ಸೀರೆಯನ್ನು ಉಟ್ಟು ಮನೆಯಲ್ಲಿ ಇದ್ರೆ ಮನೆಯಲ್ಲಿ ಆ ಲಕ್ಷ್ಮಿ ಇದ್ದ ಹಾಗೆ ಆ ಒಂದು ಲಕ್ಷಣ ಅನ್ನುವಂಥದ್ದು ಮತ್ತೊಬ್ಬನ ಮನಸ್ಸನ್ನು ಸೆಳೀತದೆ. ಯಾವುದು? ಗಂಡಿನ ಮನಸ್ಸನ್ನು ಸೆಳೀತದೆ. ಗಂಡ ಬೆಳಗಿಂದ ಸಂಜೆವರೆಗೆ ಎಷ್ಟೇ ಜನ ಹೆಣ್ಮಕ್ಳನ್ನು ನೋಡಿ, ಎಲ್ಲೇ ಊರ ಮೇಲೆ ಹೋಗಿರ್ಲಿ, ಅವನು ಏನೇ ಕೆಲಸ ಮಾಡಿರ್ಲಿ, ಅದಕ್ಕಿಂತ ರೂಪವಂತಿಯಾಗಿ ಅವನ ಹೆಂಡತಿ ಕಾಣಿಸ್ತಾಳೆ. ಇದು ಯಾವುದನ್ನು ಆಗಲಿ ಏನೋ ಒಂದು ರೀತಿಯಲ್ಲಿ ಮೂಲೆಯಲ್ಲಿ ಕೂತ್ಕೊಂಡಾಗ ಇವನಿಗೆ ಏನ್ ಕೇಳಿದ್ರೆ ಸಂಪಾದನೆ ಮಾಡುದು ಮನೆ ತರ್ಬೇಕು ಅನ್ಸೋದಿಲ್ಲ, ಮತ್ತಾರೋ ಒಬ್ಬರ ಮನಸ್ಸನ್ನ ಪರಿವರ್ತನೆ ಹೋಗ್ತದೆ. ಹಾಗಾದ್ರೆ ಗಂಡ ಸತ್ತ ಮೇಲೆ ನೀವು ಯಾಕೆ ಹೀಗೆ ಮಾಡ್ತೀರಿ ಅಂತ ಪ್ರಶ್ನೆ ಹಾಕ್ತೀರಿ. ಖಂಡಿತ ಹೌದು. ಹಾಗಾದ್ರೆ ಈ ರೂಪ ಯಾಕೆ ಬೇಡ? ಅಲ್ಲಿ ನೋಡಿ, ಇದು ನಿಮ್ಗೆ ಸೀದಾ ದಾರಿಯಲ್ಲಿ ಕೊಟ್ಟಿದ್ದೇನೆ ನಿಮ್ಗೆ ಅನುಭವದಲ್ಲಿ. ಹೌದು. ಈ ಬಗ್ಗೆ ಅಂದ್ರೆ ಹೆಣ್ಣಿನ ಈ ರೀತಿಯಾಗಿ ವಿಧವೆಯಾದ ನಂತರದಲ್ಲಿ, ಅಂದ್ರೆ ಗಂಡ ಸತ್ತ ನಂತರದಲ್ಲಿ ಅವಳ ಸ್ಥಾನ ಎನ್ನುವಂಥದ್ದು ತುಂಬಾ ವಿಭಿನ್ನ ಆಗ್ತದೆ. ಮತ್ತೆ ಕೆಲವೊಂದು ನಿರ್ದಿಷ್ಟ ಸಂದರ್ಭಗಳಲ್ಲಿ ಅವಳಿಗೆ ಮಾನ್ಯತೆ ಎನ್ನುವಂಥದ್ದು ಇರುವುದಿಲ್ಲ. ಈ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಮ್ಮ ಜೊತೆಗೆ ಮಾತಾಡ್ತೇನೆ. ಈ ಸಂಚಿಕೆಯನ್ನ ನಡೆಸಿಕೊಟ್ಟಿದ್ದಕ್ಕಾಗಿ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ನಮ್ಮ ಧಾರ್ಮಿಕ ಜಿಜ್ಞಾಸೆ ಎನ್ನುವಂಥದ್ದು ಮತ್ತೊಂದು ಮಗ್ಗುಲನ್ನ ಪಡೀತಾ ಉಂಟು. ಆ ಮೂಲಕ ಈ ಸಮಾಜದ, ಅದರಲ್ಲಿಯೂ ಹಿಂದೂ ಧರ್ಮ ಹಾಗೆ ಎಲ್ಲ ರೀತಿಯ ಧರ್ಮಗಳಲ್ಲಿ ಇರುವಂತಹ ಕಟ್ಟುಪಾಡುಗಳು ಮತ್ತೆ ಅಲ್ಲಿರುವಂತಹ ಆಚಾರ ವಿಚಾರಗಳು, ಇವುಗಳ ವಿಮರ್ಶೆ, ಚಿಂತನೆ, ಅನಿಸಿಕೆ, ಅಭಿಪ್ರಾಯಗಳನ್ನ ನಾವು ತಮ್ಮೊಂದಿಗೆ ಮಾತಾಡ್ತಾ ಹೋಗ್ತೇವೆ. ಸರಿ ವೀಕ್ಷಕರೇ, ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ವಿಳಾಸಕ್ಕೆ ಬರೆದು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಿಮ್ಮ PV ಆನಂದ್ ಸಾಲಿಗ್ರಾಮ ಮಾಡುವ ವಂದನೆಗಳು.